ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಇವತ್ತು ಕ್ರಿಸ್ಮಸ್ ಅಲ್ವಾ. ಸೊ ಹಂಗಾಗಿ ನಾವೆಲ್ಲ ಚರ್ಚ್ಗೆ ಹೋಗ್ತಿದ್ದೀವಿ. ಎಲ್ಲರೂ ಹಾಯ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಫ್ರೆಂಡ್ಸ್, ನಾವಿವಾಗ ಮಂಡ್ಯಕ್ಕೆ ಬಂದಾಯ್ತು. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದ್ರೆ ಕ್ರಿಸ್ಮಸ್ ಅಲ್ವಾ. ಸೊ ಚರ್ಚ್ಗೆ ಹೋಗ್ತಾ ಇದೀವಿ. ನನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ವಲ್ಲ. ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ ಸತ್ರ ಒಂಥರ ಟೆನ್ಷನ್. ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಮಂಡ್ಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಎಲ್ಲಿ ನೋಡಿದ್ರು ಬರೀ ಹುಡುಗಿರೆ. ಸಿದ್ದರಾಮಯ್ಯವ್ರು ಫ್ರೀ ಬಸ್ ಮಾಡಿದ್ರು ಎಲ್ಲಿ ನೋಡಿದ್ರು ಹುಡುಗಿರೆ. ಚರ್ಚ್ಗೆ ಬಂದಿದ್ದೀವಿ. ಚರ್ಚ್ಗೆ ಹೋಗ್ತಿದ್ದೀರಲ್ವಾ, ಹೆಂಗ್ ಫೀಲ್ ಆಗ್ತದೆ? ನಾನು ಇವಾಗ್ಲೇ ಫಸ್ಟ್ ಹೋಗ್ತಿಲ್ಲ, ಆವಾಗ್ಲೇ ಒಂದು 2 ಇಯರ್ ಇಂದ ಹೋಗ್ತಾನೆ ಇದ್ದೀನಿ. ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನಾವಿವಾಗ ಚರ್ಚ್ ಹತ್ರ ಬಂದು ರೀಚ್ ಆದ್ವಿ. ಲೈಟಿಂಗ್ಸ್ ಎಲ್ಲ ರೋಡಲ್ಲೇ ಹಾಕ್ಬಿಟ್ಟಿದ್ರು ಆಲ್ರೆಡಿ. ಆಟ ಸಾಮಾನುಗಳು ಮಾರ್ತಿದ್ರು. ಅದನ್ನ ನೋಡ್ಬಿಟ್ಟು ನಮ್ಮ ಮಕ್ಳುಗಳಂತೂ ಅಮ್ಮ ಅಮ್ಮ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ವು. ನನಗಿದ್ರ ಒಂಥರ ಸಂತೋಷ. ಫ್ರೆಂಡ್ಸ್, ಮಕ್ಳುಗಳು ಅಂತಂದರೆ ಮಾವನ ಮಕ್ಕಳು, ಅತ್ತೆ ಮಕ್ಕಳು ಮತ್ತು ನಂದು ಒಂದೇ ಒಂದು ಮಗಳು. ಓಕೆ, ಇವಾಗ ನಾವು ಚರ್ಚ್ ಒಳಗಡೆ ಹೋಗೋಣ. ಇಲ್ಲಿ ಒಂಥರ ಏಣಿ ಹಾಕ್ಬಿಟ್ಟಿದ್ರು, ಯಾಕಂದರೆ ವೆಹಿಕಲ್ಸ್ಗಳು ಒಳಗಡೆ ಬರಬಾರ್ದು ಅಂತ ಇರಬೇಕು. ಆಮೇಲೆ ನಾವು ಚರ್ಚ್ ಒಳಗಡೆ ಹೋಗ್ತಾಯಿದ್ವಿ. ಫುಲ್ ಲೈಟಿಂಗ್ಸು ಫ್ರೆಂಡ್ಸ್. ನನಗೊಂದೇ ಫೀಲ್ ಆಗ್ತಿದ್ದು, ನೈಟ್ ಟೈಮ್ ಹೋಗ್ಬೇಕಿತ್ತಲ್ಲ, ಅದೊಂದೇ ಫೀಲ್ ಆಗ್ತಿತ್ತು ನನಗೆ. ಆಮೇಲೆ ಒಳಗಡೆ ಹೋದ್ವಿ. ಎಲ್ಲ ಗೇಮ್ ಆಡ್ತಿದ್ರು. ನನಗೆ ಫುಲ್ಲು ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತು. ಏನೋ ಚರ್ಚೆ ಕಾಣಿಸ್ತಲ್ಲ, ಬರೀ ಎಲ್ಲ ಗೇಮ್ ಆಡ್ತಿದ್ದಾರೆ, ಎಲ್ಲ ಪ್ಲೇ ಮಾಡ್ತಿದ್ದಾರೆ. ಆಮೇಲೆ ಗಿಫ್ಟ್ಗಳು, ಆಮೇಲೆ ಗೇಮ್ ಆಡೋಕ್ಕೆ ಬೇಕಾಗಿರುವಂಥ ವಸ್ತುಗಳು ಎಲ್ಲ ಇದೆ. ಬಟ್ ಚರ್ಚಲ್ಲಿದೆ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಫೈನಲಾಗಿ ಸಿಂಚನ ಕರ್ಕೊಂಡು ಹೋದ್ಲು ಚರ್ಚ್ಗೆ. ನಾನು ಮಂಡ್ಯದ ಇನ್ನೊಂದು ಚರ್ಚ್ ಇದೆ, ದೊಡ್ಡ ಚರ್ಚು. ಆ ಚರ್ಚಿಗೆ ನಾನು ಹೋಗಿದ್ದೀನಿ. ಆದರೆ ಈ ಚರ್ಚಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸುಮಾರು ಸಲ ಬಂದಿದ್ದೀನಿ, ಬಟ್ ಚರ್ಚಿಗೆ ನಾನು ಬಂದಿರಲಿಲ್ಲ. ಸುಮಾರು ಸಲ ಬಂದಿದ್ದೆ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಆಫರ್ಸ್ ಹಾಕ್ತಾರೆ, ಬಟ್ಟೆ ಆಫರ್ಗಳು ಅದೆಲ್ಲ ಹಾಕ್ತಾರೆ. ಅದೆಲ್ಲ ಹಾಕ್ದಾಗ ತಗೊಳಕ್ಕೆ ಬಂದಿದ್ದೀನಿ. ಅಂದರೆ ಚರ್ಚ್ಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ. ನಾನೊಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವು ಹಿಂದೂ ದೇವಸ್ಥಾನಗಳಿಗೂ ಹೋಗಿ ವ್ಲಾಗ್ ಮಾಡ್ತೀರಾ, ಕ್ರಿಶ್ಚಿಯನ್ ದೇವಸ್ಥಾನಕ್ಕೆ ಬಂದು ವ್ಲಾಗ್ ಮಾಡ್ತೀರಾ ಅಂತ ಕೇಳ್ಬೋದು. ನಾಳೆ ದರ್ಗಾಗೆ ಹೋಗು ವ್ಲಾಗ್ ಮಾಡ್ತೀನಿ ನಾನು. ಯಾಕಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ದೇವರು ಒಂದೇ ಫ್ರೆಂಡ್ಸ್. ಮನುಷ್ಯನ ಜಾತಿ ಧರ್ಮದಿಂದ ಗುರುತಿಸೋದಲ್ಲ, ಅವನ ಗುಣ ನೋಡಿ ಗುರುತಿಸ್ಬೇಕು. ಈ ಚಿಕ್ಕ ಹುಡುಗಿ ನೋಡಿ ಎಷ್ಟು ಕ್ಯೂಟಾಗಿ ಎಲ್ಲರಿಗೂ ಕೇಕ್ ಕೊಡ್ತಿದೆ. ನಮ್ಮ ದೇವಸ್ಥಾನದಲ್ಲೂ ಅಷ್ಟೇ ಪ್ರಸಾದ ಕೊಡ್ತಾರೆ. ದರ್ಗಾಗೆ ಹೋದ್ರೂ ಅಷ್ಟೇ, ಅಲ್ಲೂ ಅದನ್ನೇ ಮಾಡ್ತಾರೆ. ಜಾತಿಗಳು ಧರ್ಮಗಳು ಚೇಂಜ್ ಆಗ್ಬೋದು, ಆದರೆ ಮನುಷ್ಯನ ಮನುಷ್ಯತ್ವ ಯಾವಾಗಲೂ ಚೇಂಜ್ ಆಗಲ್ಲ. ಒಳ್ಳೆಯವನು ಯಾವ ಧರ್ಮದಲ್ಲಿದ್ದರೂ ಒಳ್ಳೆಯವನಾಗೇ ಇರ್ತಾನೆ, ಕೆಟ್ಟವನು ಯಾವ ಜಾತಿಲಿದ್ರೂ ಕೆಟ್ಟವನಾಗೇ ಇರ್ತಾನೆ. ಸರಿ, ಇವಾಗ ಹೊರಟೋ ಟೈಮ್ ಬಂತು, ಬನ್ನಿ ಹೊರಡೋಣ. ಇವಾಗ ಎಲ್ಲರೂ ಹೊರಟ್ವಿ. ಆಮೇಲೆ ನಮ್ಮ ರಿಷಿತಾ ಅವರಂತೂ ತಿಂಡಿ ಗಿಂಡಿ ಏನೂ ತಗೊಳ್ಲಿಲ್ವಲ್ಲ, ಫುಲ್ಲು ಗರಮ್ ಆಗಿಬಿಟ್ಟಿದ್ದಾರೆ. ಆಮೇಲೆ ನಾವೊಂದು ಪಾನಿಪುರಿ ಅಂಗಡಿಗೆ ಹೋದ್ವಿ. ಎಲ್ಲರೂ ಪಾನಿಪುರಿ ತಿಂದ್ವಿ. ನಾನು ಮುಂದೆ ಬಿರಿಯಾನಿ ಇಟ್ಟರು ಕಂಟ್ರೋಲ್ ಮಾಡಿಬಿಡ್ತೀನಿ ಫ್ರೆಂಡ್ಸ್, ಆದರೆ ಈ ಪಾನಿಪುರಿ ಇಟ್ಟರೆ ಮಾತ್ರ ನನ್ನ ಕೈಲಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ. 2 ನಿಮಿಷಕ್ಕೂ ಏನಾದರೂ ನೀನು ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಆಮೇಲೆ ಪಾನಿಪುರಿ ಪಕ್ಕದಲ್ಲೇ ಜಿಲೇಬಿ ಅಂಗಡಿ ಇತ್ತು. ಜಿಲೇಬಿ ತಗೊಳ್ಳೋಣ ಅಂತ ಹೋದ್ವಿ. ಜಿಲೇಬಿ ತಿನ್ಕೊಂಡು ಕೂತ್ಕೊಂಡ್ರೆ ಪಕ್ಕಾ ಬಸ್ ಹೊಂಟೋಗುತ್ತೆ. ಹಾಗಾಗಿ ಪಾರ್ಸೆಲ್ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೊರಟ್ವಿ. ಆಲ್ರೆಡಿ ಚಳಿಗಾಲ. ಈ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿನ್ನಲಿಲ್ಲ ಅಂದರೆ ಹೆಂಗೆ? ಆಲ್ರೆಡಿ ಎಲ್ಲರಿಗೂ ಕೋಲ್ಡ್ ಆಗಿರುತ್ತೆ. ಐಸ್ ಕ್ರೀಮ್ ತಿಂದರೆ ಇನ್ನೂ ಜಾಸ್ತಿ ಕೋಲ್ಡ್ ಆಗುತ್ತೆ. ಆಸ್ಪತ್ರೆಗೆ ಸೇರ್ಕೋತೀರಾ, ಆವಾಗ ಸ್ಕೂಲು ಕಾಲೇಜ್ಗೆಲ್ಲ ರಜೆ ಸಿಗುತ್ತೆ. ಹೆಂಗೆ ನನ್ನ ಪ್ಲ್ಯಾನು? ನಿನ್ ಕೊಡೋ ಪ್ಲಾನ್ ಯಾರಾದ್ರೂ LKG ಹುಡುಗನ್ ಕೊಟ್ಟಿದ್ರೆ ಇಷ್ಟೊತ್ತು ಕಪ್ಪ ಬಿಡೋಣ ಅವನು. ಬಸ್ ಬರೋಕ್ಕೆ ಇನ್ನೂ 1/2 hour ಟೈಮ್ ಇತ್ತು. ಹಂಗಾಗಿ ಮಕ್ಕಳೆಲ್ಲ ಇದ್ರಲ್ಲ, ಸ್ವಲ್ಪ ಸ್ನ್ಯಾಕ್ಸ್ಗಳೆಲ್ಲ ತೊಗೊಂಡೋಗ್ಬಿಟ್ಟು ಬಸ್ ಬಂತು. ಸೊ ನಾವೆಲ್ಲ ಮನೆಗೆ ಹೊರಟ್ವಿ. ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ. ಬಾಯ್ ಫ್ರೆಂಡ್ಸ್.